ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಕಿರಿಕ್ ಗುರು, ಫುಲ್ ಕಿರಿಕು ಗುರು. ಗುರುವೇ, ಕಾಮನ್ ಆಗಿ ನಾವು ನೀವು ಪ್ರತಿದಿನ ನಾರ್ಮಲ್ ಆಗಿ ಮಾಡೋ ಕೆಲ್ಸನ ಇಲ್ಲೊಬ್ಬ ನೋಬಾಲ್ಗನು ತಿನ್ನೋದು, ಮಲ್ಗೋದು, ಏಲೋದು ಇದೇ ದೊಡ್ಡ ಟ್ಯಾಲೆಂಟ್ ಅನ್ಕೊಂಡು ಇದನ್ನೇ ಕಂಟೆಂಟ್ ಮಾಡ್ಕೊಂಡ್ಬಿಟ್ಟವನೆ. ಇನ್ನ ಇವನು ವಿಡಿಯೋಸ್ ನೋಡಿದ್ರೆ ಬೆಡ್ ಮೇಲೆ ಸುಸ್ಸು ಮಾಡೋ ಮಕ್ಕಳು ಸಹ ಗಾಂಡ್ ಗಾಬರಿಯಾಗಿ ಎಲ್ಲಾ ಬಂದ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ಅಷ್ಟು ದರಿದ್ರವಾಗಿರುತ್ತೆ ಇವನ್ ಎಕ್ಸ್ಪ್ರೆಷನ್ಸ್. ಅವ್ನ್ ಯಾರು ಅಂತ ತೋರ್ಸೋ ಮುಂಚೆ ನಂದು ಇನ್ನೊಂದ್ ಚಾನಲ್ ಇದೆ, ಕಿರಿಕ್ ಗುರು ಲೈವ್ ಅಂತ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ಬಿಡಿ ಪಟ್ ಅಂತ. ಶಿವರಾತ್ರಿಗೆ ಹೊಸ ಕಾರ್ನ ತಗೊಂಡೆ. ಹಾಯ್ ಗೈಸ್, ದಿಸ್ ಇಸ್ ಧನುಷ್ ಕುಮಾರ್. ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಾವು ಶಿವರಾತ್ರಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಗೆ ಹೋಗಿದ್ವಿ ಅನ್ನೋ ಬ್ಲಾಗ್ ಇದೆ, ನೋಡ್ಕೊಂಡ್ ಬನ್ನಿ. ಶಿವರಾತ್ರಿ ದಿವಸ ನಾವ್ ಯಾವ್ದೇ ರೀತಿಯ ಪ್ಲಾನ್ ಫಾರ್ವರ್ಡ್ ಮಾಡೋ. A few moments later. ರಾತ್ರಿ ಫ್ಯಾಮಿಲಿ ಜೊತೆ ಜಾಗರಣೆ ಹೆಸರಿಂದ ಕಳ್ಳ ಪೊಲೀಸ್ ಮತ್ತೆ ಮಾತುಕತೆ ಮಾತಾಡ್ತಾ ಇದ್ವಿ. ನಾಳೆ ಆಫೀಸ್ ಇರೋದ್ರಿಂದ 3 o'clock ಮನೆಗೆ ಬಂದೆ. ಶಿವರಾತ್ರಿ ದಿನಾನೇ ಸುಳ್ಳು ಹೇಳ್ತೀಯಲ್ಲೋ ಪೌಡೆ. ಸ್ಟಾರ್ಟಿಂಗ್ ಅಲ್ಲಿ ಶಿವರಾತ್ರಿಗೆ ಹೊಸ ಕಾರ್ ತಗೊಂಡೆ ಅಂತ ಹೇಳಿದ್ಯಾ, ಕೊನೆ ತನಕ ವಿಡಿಯೋ ನೋಡಿದ್ರೆ ಕಳ್ಳ ಪೊಲೀಸು ಅಪ್ಪ ಅಮ್ಮ ಆಟ ಆಡ್ದೆ ಅಂತ ಪುಂಕ್ತಿದ್ಯಾ. ಓ, ಈ ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಬೈಟ್ ತರ ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಹುಕ್ ಮಾಡ್ತಿದ್ಯಾ. ಗಾಂಪು ಮುಂಡೆದೆ ಲೇ, ನಿನಗೆ ಅಂತ ಫಾಲೋ ಮಾಡ್ತಿರ್ತಾರೆ. ಆ ಫಾಲೋವರ್ಸ್ ಗೆ ಕರೆಕ್ಟ್ ಆಗಿ ವ್ಯೂಸ್ ಕೊಡೋ, ಕಂಟೆಂಟ್ ಕೊಡೋ ಲೇ. ಇನ್ಮೇಲೆ ಆಫೀಸ್ ಅಲ್ಲಿ ವಿಡಿಯೋಸೇ ಮಾಡೋದಿಲ್ಲ. ಹಾಯ್ ಗೈಸ್, ದಿಸ್ ಇಸ್ ಧನುಷ್ ಕುಮಾರ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೆ. ಎಲ್ಲರಿಗೂ ಗೊತ್ತು ನನ್ನ ಎಷ್ಟು ನೆಗೆಟಿವ್ ವೇ ಅಲ್ಲಿ ಪೋರ್ಟ್ರೇ ಮಾಡ್ಕೊಂಡು ಟ್ರೋಲ್ಸ್ ನ ಮಾಡ್ತಾ ಇದಾರೆ ಅಂತ. ನಾವು ಟ್ರೋಲ್ ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ ಟ್ರೋಲ್. ಆಫೀಸ್ ಅಲ್ಲಿ ಇರುವಂತಹ ವಿಡಿಯೋನು ಕೂಡ ಬಿಡೋದಿಲ್ಲ, ಅಷ್ಟು ಕೆಟ್ಟ ಮೈಂಡ್ ಸೆಟ್ ಇನ್. ಲೇ ಅಕ್ವಾಮ್ಯಾನ್, ನೀರ್ನ ಯಾರೋ ಆ ತರ ಕುಡಿತಾರೆ, ಡಿಫ್ರೆಂಟ್ ಆಗಿರ್ಬೇಕು ನಿಜ, ಆದ್ರೆ ಈ ತರ ಬಾಯ್ಗೆ ಏನಾದ್ರು ಲಕ್ವಾಗಿಕ್ವಾ ಹೊಡೆದ್ಬಿಟ್ಟಿದ್ಯಾ ಮಗ, ಕ್ರಾಸ್ ಆಗಿ ಕುಡಿತಿದ್ಯಾ, ಕ್ರಾಸ್ ಬ್ರೀಡ್ ಮುಂಡೆದೆ. ಸುಮ್ನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಆಫೀಸ್ ಅಲ್ಲಿ ಕೂಡ ನಾನು ಕ್ಲಾಸ್ CR ಆದೆ. ಹಾಯ್ ಗೈಸ್, ದಿಸ್ ಇಸ್ ಧನುಷ್ ಕುಮಾರ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಫಾರ್ವರ್ಡ್ ಮಾಡೋ. ಇವತ್ತು ಒಂದ್ ಸ್ವಲ್ಪ ವರ್ಚುವಲ್ 12 seconds later. ಬಂದ. ನಾನ್ CR ಆದ್ನ ಇಲ್ವಾ ಅಂತ ಈಗ ಹೇಳ್ತೀನಿ ನೋಡಿ. ನಮ್ ಬ್ಯಾಚ್ ಅಲ್ಲಿ CR ನಾನ್ ಆಗಿಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದು. ನನ್ಗೆ CR ಆಗೋದಿಕ್ಕೆ ಆಪ್ಷನ್ಸ್ ಇತ್ತು, ಬಟ್ ನಾನೇ ಬೇಡ ಅನ್ಕೊಂಡೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಟಶಾ ತೆರೆ ಅಕ್ಕ, ನಾನು ಕ್ಲಾಸ್ CR ಆದೆ ಅಂತ ಹೇಳಿದ್ದು. ಕ್ಲಾಸ್ CR ಅದು ಕಾರ್ಪೊರೇಟ್ ಆಫೀಸ್ ಅಲ್ಲಿ. ಲೇ, ನಿಂಗೆ ಇನ್ನು ಫಸ್ಟ್ ಮಂತ್ ಸ್ಯಾಲರಿ ಸಹ ಸಿಕ್ಕಿಲ್ಲ ಕಣೋ, ಅವಾಗ್ಲೇ CR ಹೆಂಗೋ ಮಾಡ್ತಾರೆ, ಅದು ಕ್ಲಾಸ್ CR ಅಂತೆ. ಅಯ್ಯೋ ದೇವ್ರೇ, ಲೇ ಮಗ, ನಿನ್ನ ಸ್ಕೂಲ್ ಬಿಟ್ಟು 5 ವರ್ಷ ಆಯ್ತು ಕಣೋ, ಇನ್ನು ನೀನ್ ಅಲ್ಲೇ ಇದೆಯಲ್ಲ ಲೇ. ಲೇ, ಯಾರೋ ಇವನು ಕಾಗೆ ಪ್ರತಾಪ್ನ ಇನ್ಸ್ಪೈರ್ ಆಗಿ ತಗೊಳ್ರು ಅಂತಂದ್ರೆ ಪೂರ್ತಿಯಾಗಿ ತಗೊಂಡ್ಬಿಟ್ಟವನೇ ನಾಯಿಗಾರ. You are really a God-gifted child. ವ್ಯಾಲೆಂಟೈನ್ಸ್ ಡೇ ದಿವಸ ನಾನು ಫೈನಲಿ ಪ್ರಪೋಸ್ ಮಾಡಿದೆ. ನಮ್ಮ ಅಮ್ಮನ ಹಣೆಕ್ಕೂ ನೀನ್ ಯಾರಿಗೂ ಪ್ರಪೋಸ್ ಮಾಡಿರಲ್ಲ, ನಂಗೆ ಗೊತ್ತು ಇದು ಪುಂಗಿದ ವಿಡಿಯೋ ಅಂತ. ಲೇ, ಚಿಕ್ಕ ಮಕ್ಕಳುಗಳ ಡೈಪರ್ಗಳಾಗ ಕಿಸಾನ್ ಜಾಮಗಳು ಕದಿಯೋನ್ ತರ ಇದೆಯಾ. ನಿಂಗ್ ಯಾರೋ ಬೀಳ್ತಾರೆ, ನಿಂಗ್ ಅಪ್ಪಿ ತಪ್ಪಿ ಬಿದ್ರೆ ಈ ಗಡಾರಿ ಸಲೀಮೋ, ದೀಪಕ್ ಮಾಮನೋ ಇಂಥವ್ರೆ ಬೀಳೋದು, ಬರ್ದಿಟ್ಕ. ಇವನ್ ಹುಡುಗ ಅಲ್ಲ. ಹೈಡ್ರೇಷನ್ ಗೆ ವಾಟರ್ ನ ಕುಡಿದು ಲಂಚ್ ಬಾಕ್ಸ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಬಸ್ ಸ್ಟಾಪ್ ಕಡೆಗೆ ಬಂದೆ. ಫಾರ್ವರ್ಡ್ ಮಾಡೋ. ಮಾಡಿದ್ವಿ. ವಾಟ್ಸ್ಆಪ್ ಅಲ್ಲಿ ಎಲ್ಲರೂ ಲವ್ ಯು ಅಂತ ಹಾಕಿದ್ರು, ಅದಕ್ಕೆ ಲವ್ ಯು ಟು ಅಂತ ರಿಪ್ಲೈ ಕೊಟ್ಟು ವ್ಯಾಲೆಂಟೈನ್ಸ್ ಡೇ ದಿವಸ ಪ್ರಪೋಸ್ ಮಾಡಿದ್ದು ನನ್ಗೆ, ನನ್ನ ಫ್ರೆಂಡ್ಸ್ ಗೆ, ಮತ್ತೆ ನನ್ನ ಕೊಲೀಗ್ಸ್ ಗೆ, ಮತ್ತೆ ನಿಮ್ಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗಾಯ್ಸ್. ಮತ್ತೆ ಮನೆಗೆ ಬಂದು ಕಣ್ತುಂಬ ನಿದ್ದೆ ಮಾಡ್ದೆ. ನಾನು ಹೇಳಿಲ್ವಾ ಈ ನನ್ ಮಗ ಪುಂಗ್ತಾನೆ ಅಂತ, ನಾನು ಹೇಳಿಲ್ವಾ ಸೆಲ್ಫ್ ಲವ್ ಇರ್ಬೇಕ್ರಿ, ಸೆಲ್ಫ್ ಲವ್. ಆದ್ರೆ ಕರಿ ಹಂದಿ ಕುಂಡಿ ತರ ಇರೋ ನಿಂಗೆ ನೀನೇ ಪ್ರಪೋಸ್ ಮಾಡ್ಕೊಳ್ಳೋಷ್ಟು ಸೆಲ್ಫ್ ಲವ್ ಇರಬಾರ್ದು ರೀ. ನಮ್ ದೇಶ ಇದು ರೀ, ನಾವ್ ಕಟ್ಟಿರೋ ದೇಶ ಇದು. ನಿನ್ ಜನ್ಮಕ್ಕೆ ಹೋಗೋ. MTC ಬಸ್ ಅಲ್ಲಿ ಇಷ್ಟು ದೊಡ್ಡ ತಪ್ಪಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಯಾಕಕ್ಕ ಇವತ್ತು ಆಧಾರ್ ಕಾರ್ಡ್ ಮನೇಲೆ ಮರ್ತು ಬಂದ್ಬಿಟ್ಟಿದ್ರಾ ಅಂತಂದ್ರು. ಫೋನ್ ಪೇ ಮಾಡ್ಲಾ ಅಂದ್ರೆ ಹೂ ಅಂತ ಹೇಳಿದ್ರು. 1200 rupees ನ
ಲೇ ತೊಳ್ಡೆ, ನೀನ್ ಯಾವ ತರ ಆದ್ರೂ ಫ್ಲೆಕ್ಸ್ ಮಾಡು, ಆದ್ರೆ ಈ ತರ ಸೊಟ್ಟು ಬಾಯಿ ಹಾಕೊಂಡ್ ಮಾತ್ರ ನೀರ್ ಕುಡಿಬೇಡ ಲೇ ಮಗ. ಇದ್ರ ಬದಲು ಬೀಜ ಇಸ್ಕೊಂಡ್ ಸತ್ತೋಗ್ಬಿಡು ಅಂತೇಳು, ಇಸ್ಕೊಂಡ್ಬಿಡ್ತೀನಿ ವಿತ್ ಇನ್ ಎ ಸೆಕೆಂಡ್. ನನ್ನ ಮದ್ವೆ ಪ್ರಿಪರೇಷನ್ ಫೈನಲಿ ಸ್ಟಾರ್ಟ್ ಆಯ್ತು. ಖುಷಿ ಅಲ್ವಾ ನಿಂಗೆ? ನೀನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜೊತೆ ನಿನ್ ಹೆಂಡತಿಗೂ ಇನ್ಮೇಲೆ ಕಾಟ ಕೊಡ್ಬೋದು ಅಂತ. ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದ, ಕಾಫಿನ ಕುಡಿದು ದೇವ್ರಿಗೆ ನಮಸ್ಕಾರ ಮಾಡಿ ಈಗ ನಾವು ಕೈವಾರಗೆ ಹೋಗ್ತಾ ಇದೀವಿ. ಟಿಫನ್ ನ ತಿಂದು ಮದ್ವೆ ನಡೆಯುವಂತ ಜಾಗಕ್ಕೆ ಹೋದ್ವಿ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ತಗೊಂಡಿ ಹೇನ ಗೆಳೆಯ ನನ್ನ ಮಾರಿ ನೋಡಕ ಬರವಲ್ಲಿ, ಯಾರೇನ ಹಂದಾರ ನಿನಗ ಮಾರಿ ಗಂಟ ನೀ ತೆಗೆವಲ್ಲಿ. ಇದಾದ ನಂತರ ಇಂಪಾರ್ಟೆಂಟ್ ಮ್ಯಾರೇಜ್ ಇತ್ತು, ಅದನ್ನು ಅಟೆಂಡ್ ಮಾಡಿದ್ವಿ. ನಮ್ಮ ಅಣ್ಣ ಮದ್ವೆ ಅಂತಂದಿದ್ರೆ ನೀವು ನೋಡ್ತಾ ಇರ್ಲಿಲ್ಲ, ಆದ್ರಿಂದ ನನ್ ಮದ್ವೆ ಅಂತ ಹೇಳಿದ್ದು. ಇವನ್ ಹುಡುಗ ಅಲ್ಲ. ಲೇ ಆಲೂಗಡ್ಡೆ ಜಾಂಟ್, ಯಾರೋ ಬೇರೆಯವ್ರ ಮದ್ವೆಗೆ ಹೋಗ್ಬಿಟ್ಟು ನನ್ ಮದ್ವೆ ಅಂತ ಪುಂಗ್ತಿದೀಯಲ್ಲೋ. ನಾಳೆ ದಿನ ಯಾರಾದ್ರೂ ಹೊಗೆ ಹಾಕೊಂಡ್ಬಿಟ್ರೆ ಅದಕ್ಕೂ ವಿಡಿಯೋ ಮಾಡ್ಬಿಡ್ತೀಯನೋ, ನನ್ 3 ದಿನದ ಹಾಲು ತುಪ್ಪ ಬಂದ್ಬಿಡಿ ಅಂತ. ಎಂತ ಎಂತ ಬುಲಾಕ್ ಕಾಡುಗಳಿದಿರೋ ನಮ್ ಕರ್ನಾಟಕದಲ್ಲಿ. ಲೇ ಚಾಟಗಳ ತರ ಗೊತ್ತಿರೇನಪ್ಪ ನೀವು. ನಮ್ ದಾವಣಗೆರೆ ಅಲ್ಲಿರುವಂತಹ ಮನೆ ಇದೆ ನೋಡಿ. ಹಾಯ್ ಗೈಸ್, ದಿಸ್ ಇಸ್ ಧನುಷ್ ಕುಮಾರ್. ಬೆಳಿಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೈಡ್ರೇಷನ್ ಗೆ ವಾಟರ್ ನ ಕುಡಿತಾ ಇದ್ದೆ. ಹೈಡ್ರೇಷನ್ ಗೆ ನೀನ್ ನೀರ್ ಹಾಕೊಂಡ್ ಕುಡಿತೀಯ ಚಕ್ಕ? ಥೂ ಅಕ್ಕ, ನಾವೆಲ್ಲ ಹೈಡ್ರೇಷನ್ ಗೆ ನೀರ್ನ OMR ಅಲ್ಲಿ ಹಾಕೊಂಡ್ ಕುಡಿತಿದ್ವಿ, ಭಾರಿ ಮಿಸ್ಟೇಕ್ ಆಗೋಯ್ತೆ. ಅಯ್ಯಯ್ಯೋ ಮಂಜುನಾಥ. ಫ್ರೆಶ್ ಅಪ್ ಆಗೋದಿಕ್ಕೆ ಬಟನ್ ಎಲ್ಲ ಎತ್ಕೊಂತ ಇದ್ದ. ಬ್ರಷ್ ಫೇಸ್ ವಾಶ್ ಮಾಡಿದ ನಂತರ ಸ್ನಾನ ಮಾಡೋದಿಕ್ಕೆ ನೀರ್ನ ಬಕೆಟ್ ಅಲ್ಲಿ ಹಾಕೊಂಡು ಸ್ನಾನ ಮಾಡ್ತಾ ಇದ್ದ. ಆದ್ರೂ ಅಕ್ಕ, ನಂಗೊಂದ್ ಡೌಟು, ನಾವೆಲ್ಲ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿದ್ರೆ ನೀನ್ ಯಾಕೆ ಬಟ್ಟೆ ಹಾಕೊಂಡು ಬಟ್ಟೆ ಮೇಲೇನೆ ಸ್ನಾನ ಮಾಡ್ತೀಯಾ? ನೀನೇನಾದ್ರೂ ಲೂಸಾ? ಇಲ್ಲ ನಿನ್ 2 ಕರಿ ಬಂಡೆಗಳು ಕಾಣಿಸ್ಬಿಡುತ್ತೆ ಅನ್ನೋ ಭಯನಾ? ಬಿಲ್ ಬಿತ್ರಿ ನನ್ ಮಗನೇ. ಗೋಪ್ 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 ಗೋಪ್. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ ಗೇಮಿಂಗ್ ಚಾನಲ್ ಸಹ ಇರುತ್ತೆ. ಕಿರಿಗುರು ಲೈವ್ ಅಂತ ಡೈಲಿ ಸ್ಟ್ರೀಮ್ ನಡೀತಿರುತ್ತೆ ಗುರು, ಸಂಜೆ ಹೊತ್ತು. ಬಂದ್ಬಿಡಿ, ಕೂತ್ಕೊಂಡು ಮಾತಾಡೋಣ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ತೇನೆ. ಬಾಯ್. ಲೋಂಗ ಔಟ್ರೋ ಹಾಕೋ ಹಾಕೋ ಹಾಕೋ. ನೋಡಿ ನಗವಲ್ಲಿ ಸಿಗವಲ್ಲಿ ಸಿಗವಲ್ಲಿ, ನನ್ನರ ಕೈಗೆ ಸಿಗವಲ್ಲಿ. ಬಿಟ್ಟಿನಂತ ಬಾಯಲ್ಲಿ ಎಳತಿ, ಅವಳ ಮನಿ ಚಂದಾಗ ಇರತಿ. ಚೆಂಡೆ ಮಿಂಡೆ ಸೀರೆ ತಂದು ತುಡುಗಿಲಿ ಹಾಕಿಯೇ ಕೊಡ.